ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಧನ್ವಿಕ್, ಪ್ರಿನ್ಸ್ ಧನ್ವಿಕ್ ಅವರ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಶನಿವಾರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಮ್ಮಮ್ಮ ನಾನು ಆಚೆ ಹೋಗೋಕೆ ರೆಡಿ ಆಗಿದ್ದೀವಿ. ನಾವು ಫಸ್ಟ್ ಇದ್ವಲ್ಲ ಅರಮನೆ, ಅಲ್ಲಿ ಹೋಗ್ತಿದ್ದೀವಿ ಇವತ್ತು. ಅಲ್ಲಿ ಆಂಟಿದ್ದಾರೆ, ಅಲ್ಲಿ ಶರ್ಮಕ್ಕನ ಕತೆ ನಡೀತಿದೆ, ಅದಕ್ಕೆ ನಾನು ನಮ್ಮಮ್ಮ ಹೋಗ್ತಿದ್ದೀವಿ. ಅಲ್ಲೋದ್ಮೇಲೆ ಪೂಜೆ ಹೆಂಗೆ ಆಗುತ್ತೆ, ನಾವು ಹೆಂಗಿರ್ತೀವಿ, ಕತೆ ಹೆಂಗೆ ನಡೆಯುತ್ತೆ ಅಂತ ನಿಮಗೂ ಹೇಳ್ತೀನಿ, ತೋರಿಸ್ತೀನಿ. ಹೋಗೋಣ ಎಲ್ಲರೂ, ಬರಮ್ಮ ಪೂಜೆ ಸಾಮಾನು ಎತ್ಕೊಂಡು ಹೋಗೋಣ. ಯಾವಾಗಲೂ ನಮ್ಗೆ ದೇವರೇ ಬೇಕು. ದೇವರು ಯಾವಾಗಲೂ ನಮ್ಗೆ ಇಷ್ಟ. ನರಸಿಂಹ ನಂಗೆ ಇಷ್ಟ. ನರಸಿಂಹ ಗಣೇಶ ಇಬ್ರು ಇಷ್ಟನಾ ನಿನಗೆ? ಗುಡ್ ಬಾಯ್. ಹೋಗೋಣ ಬಾರೋ, ಲೇಟ್ ಆಯ್ತು. ಇನ್ನು ಎಷ್ಟು ಲೇಟ್ ಮಾಡ್ತೀಯಾ? ಇವಾಗ ಹೋದ್ಮೇಲೆ ವಿಡಿಯೋ ಮಾಡಿದ್ರೆ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ನೋಡಿ. ಅದ್ರ ಕ್ಲಿಪ್ಪಿಂಗ್ಸ್ ಸ್ವಲ್ಪ ಆ್ಯಡ್ ಮಾಡ್ತೀವಿ. ಕೆಂಪು ಹವಳ ಮತ್ತು ಕಪ್ಪು ಹವಳ ಬೆಳಿಗ್ಗೆ ಎದ್ದ ತಕ್ಷಣ ತಾಲಿನಾಗ ಮಂಗಲ್ ಇಟ್ಕೊಂಡು ಅರ್ಶಿನ ತಗೋಬೇಕು. 5 ಬೆರಳು ಅರ್ಶಿನ ತಗೊಂಡು ಅಷ್ಟಕ್ಕೂ ಇಡಬೇಕು. ಆ ಹವಳಕ್ಕೂ ಇಟ್ಟು ಕನ್ಕಟ್ಟಿ ತಗೊಂಡು ಪೂಜೆ ಮಾಡಿ ಆಮೇಲೆ ತಾಳಿನ ಕಣ್ಣು ಹೊತ್ಕೊಂಡು ಪತಿನ ಮನಸ್ಸಲ್ಲಿ ನೆನೆಸ್ಕೊಂಡು ಭಗವಂತ ನಮ್ಮ ಯಜಮಾನರಿಗೆ ಒಳ್ಳೆ ಆಯುಸ್ ಕೊಡಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ, ಯಾವಾಗಲೂ ನಾನು ಹೇಳ್ದಂಗೆ ಕೇಳೋದನ್ನ ಮಾಡಪ್ಪ ಅಂತ ಅಂದ್ಕೊಂಡು ಆ ತಾಳಿನ ಸಾಮಾನ್ಯದವರಲ್ಲ. ರಾಹುಕೇತುಗಳು ವರ್ಷಕ್ಕೊಮ್ಮೆ ಸೂರ್ಯಗ್ರಹಣವಾಗಿ, ಚಂದ್ರನಿಗೆ ಚಂದ್ರಗ್ರಹಣವಾಗಿ, ಭೂಲೋಕದಲ್ಲಿರುವ ನರಬಾಲಗ್ರಹವಾಗಿ, ಮನೆಯಲ್ಲಿ ಬಸರಿದು ಬಾಣ್ತಿರಿದ್ರೆ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಗ್ರಹಣವಾಗಿ ಅವರು ಕಾಡ್ತಾರೆ. ಅದಕ್ಕಾಗಿ ರಾಹುಕೇತುಗಳನ್ನು ಯಾರು ನಿತ್ಯ ಪೂಜೆ ಮಾಡ್ತಾರೋ ಅಂತವರಿಗೆ ಆರೋಗ್ಯ ಭಾಗ್ಯವನ್ನ, ನಗ, ನಾಣ್ಯ, ಒಡವೆ, ವಸ್ತ್ರ, ವಜ್ರ, ವಿಡೂರ್ಯಾದಿಗಳನ್ನ ಸುಖವಾಗಿ ಕೊಟ್ಟು ಕಾಪಾಡ್ತಾರೆ. ರಾಹುಕೇತುಗಳನ್ನು ಯಾರು ಪೂಜೆ ಮಾಡಲ್ವೋ ಅವ್ರ ಮನೆಯಲ್ಲಿ ಕಷ್ಟ, ನಷ್ಟ, ರೋಗ, ರುಜಿನ, ಸಾಲ, ಸುಳ್ಳ ಇವನ್ನೆಲ್ಲವನ್ನು ಕೊಟ್ಟು ಬಿಡ್ತಾರೆ. ಸಾಲ ಮಾಡೋದು ತೀರಲ್ವಂತೆ ಬೇಗ ರಾಹುಕೇತುಗಳು ಪೂಜೆ ಮಾಡದಿದ್ರೆ. ಅದಕ್ಕಾಗಿ ರಾಹುಕೇತುಗಳನ್ನ ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಯಾರು ಪೂಜೆ ಮಾಡ್ತಾರೋ ಅವರು ಸುಖವಾಗಿ ಆರೋಗ್ಯವಂತರಾಗಿ ಬಾಳ್ತಾರೆ. ಅಂದ ಮೇಲೆ ಅಂತ ರಾಹುಕೇತುಗಳನ್ನ ನಾವು ಪೂಜೆ ಮಾಡಬೇಕು. ಪೂಜೆ ಮಾಡಲಿಲ್ಲ ಅಂದ್ರೆ ನಮ್ಮ ಮನೆಗೆ ಬಂದಂತಹ ಒಡವೆ, ವಸ್ತ್ರ ಜಾಸ್ತಿ ದಿನ ಇರೋದಿಲ್ವಂತೆ. ಅವಾಲೆ ಬೇರೆ ಮನೆ ಹೊಂಟೈತೆ. ನನಗೆ ಅಣ್ಣ, ಅಕ್ಕ, ತಂಗಿ, ನಾದ್ನಿ, ವಾರ್ಗಿದ್ದಿ ಮೊನ್ನೆ ನನ್ನ ಹತ್ರ ಒಂದು ಕಂಪ್ಲೇಂಟ್ ತಗೊಂಡ್ಬಂದಿದ್ರು. ದಾಸರೇ, ನಮ್ಮ ವಾರ್ಗಿದ್ದಿ ರಾಮಚಂದ್ರ ಇಸ್ಕೊಂಡು 3 ತಿಂಗಳಾಯ್ತು. ಯಾಕಮ್ಮ ಕೊಟ್ಟೆ? ಅಯ್ಯೋ, ಅವಳ ಫ್ರೆಂಡು ರಿಸೆಪ್ಷನ್ ಎಂಗೇಜ್ಮೆಂಟ್ ಅಂತ ಹೋದ್ಲು, ಎಂಗೇಜ್ಮೆಂಟ್ ಮಾಡ್ಕೊಂಡ್ಲು, ಮದುವೆ ಮಾಡಿದ್ಲು, ಬೀಗ್ರೂಟ ಆದ್ರೂ ವಾಪಸ್ ತಂದು ಕೊಡ್ಲಿಲ್ಲ. ಈಗ ಕೇಳಕ್ ಹೋದ್ರೆ ಗಂಡ ಹೆಂಡ್ರು ಜಗಳ ಕಾಯ್ಕೊಂತ ಶೇಡ್ ಹಾಕಿಬಿಟ್ಟು ಏನಾದ್ರು ಮಾಡಿಬಿಡಿಸ್ಬೋದು. ಇದಕ್ಕೆಲ್ಲ ಕಾರಣ ರಾಹುಕೇತು.
ಅದಕ್ಕಾಗಿ ರಾಹುಕೇತುಗಳನ್ನ ಯಾರು ನಿತ್ಯ ರಾಹುಕಾಲ ಮತ್ತು ಗುಳಿಕ ಕಾಲದಲ್ಲಿ ಪೂಜೆ ಮಾಡ್ತಾರೆ ಅಂತವ್ರ ಮನೆಯಲ್ಲಿ ನಾಗ ನಾಣ್ಯ ಒಡವೆ ವಸ್ತ್ರ ಆನಂದವಾಗಿರುತ್ತೆ ಅಂತ ಹೇಳಿ ರಾಹುಕೇತುಗಳಿಗೆ ಬುದ್ಧಿಯಿಂದ ಮಹಾರಾಜ ಶನಿ ಎಂಬ ಗ್ರಹವು ಸಾಮಾನ್ಯವಾಗಿದೆ. ತಾರಾಮಂಡಲದಲ್ಲಿ ದೇವತೆಗಳೆಲ್ಲ ಈ ನಡೆದ ವಿಚಾರವನ್ನ ಕೇಳಿ ಎಲ್ಲರೂ ತಾರಾಮಂಡಲಕ್ಕೆ ಬಂದು ಆ ಶಂಕರನಿಂದ ತಕ್ಷಣ ತಂದೆ ತಾಯಿ ಕುಷ್ಠರೋಗವನ್ನು ಬಂದವನು ಒಬ್ಬ ಮಗನೇ ದೈವವೇ ಅವನು ಬಂದವನಲ್ಲ ದುರ್ದೈವವೇ ಸರಿ. ಅಯ್ಯ ಪರಮಾತ್ಮ ಗಗನ ಸಂಚಾರಿ ಆತನನ್ನ ಜರಿದು ನಿಂದಿಸಬೇಡ. ಪರಮಾತ್ಮ ಏನಾದರೂ ನೀನಾಡುವ ಈ ಕಠೋರವಾದ ನುಡಿಗಳನ್ನ ಪರಮಾತ್ಮ ಕೇಳಿ ಏನಾದರೂ ಇಲ್ಲಿಗೆ ಬಂದರೆ ನಿನಗೆ ಕಷ್ಟ. ಹಾಗಾದ್ರೆ ನಾನು ಆ ಸರಿಯನ್ನು ನೋಡಲೇಬೇಕು. ಕಳಿಸಿ ಪರಮಾತ್ಮ ಕಾಕವಾಹನ ಕಲಿಪುರುಷ ಪರಮಾತ್ಮ ಶನಿರಾಜ ಎಲ್ಲಿರುವೆ ಮಾರಪ್ಪ ಮಾತಂದೆ ಶನಿ ದೇವ ಗಗನ ಮಾರ್ಗದಲ್ಲಿ ಹೋಗುತ್ತಿದ್ದ ಪರಮಾತ್ಮ ಬಹಳ ದೂರನೇ ಅಲ್ಲವೇ ಕಡೆ ಕಳೆಯುತ್ತಾ ಕಣ್ಣುಗಳನ್ನು ಕೆಂಪಾಗಿ ಮಾಡಿ Ah!
ಯಾರು ಕಾಯಿ ಚೆನ್ನಾಗಿ ತುರಿಯಕ್ಕೆ ಬರುತ್ತೆ ಇಲ್ಲಿ? ಕಾಯಿ ತುರಿಯಕ್ಕೆ ಬರೋದು ಒಂದು ಗಿಫ್ಟ್ ಕೊಡ್ತೀವಿ. ಪೂಜೆ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕ ಅವ್ರ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು. ಅವ್ರನ್ನ ಕರ್ಕೊಂಡು ಬಂದು ಆಮೇಲೆ ಮತ್ತೆ ಪೂಜೆ ಹತ್ರ ಹೋಗೋಣ ಅಂತ ನಮ್ಮ ಅಕ್ಕ ಅವ್ರ ಮನೆ ಹತ್ರ ಬಂದ್ವಿ. ಯಾಕಂದರೆ ಆ ಕಥೆನ ಕೇಳಲ್ಲ ನನ್ನ ಮಗ ಅಷ್ಟೊತ್ತವರೆಗೂ ಕೂತ್ಕೊಂಡು. ಚಿನ್ನು, ನಿಮ್ಮ ಅಕ್ಕವ್ರನ್ನ ನೋಡಿ ಖುಷಿ ಆಯ್ತಾ ನಿನಗೆ? ಎಷ್ಟು ಖುಷಿ ಆಯಿತು? ತುಂಬಾ ಖುಷಿ ಆಯ್ತು. ಮಕ್ಕಳನ್ನೆಲ್ಲ ಕರ್ಕೊಂಡು ಮತ್ತೆ ಆಂಟಿ ಮನೆ ಹತ್ರ ಬಂದ್ವಿ. ಅಲ್ಲಿ ಕತೆ ಎಲ್ಲ ಮುಗಿದು ಕೊನೆಗೆ ಮಹಾಮಂಗಳಾರತಿ ನಡೀತಿತ್ತು. ಅದೆಲ್ಲ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಮನೆಗೆ ಬಂದ್ವಿ. ಫ್ರೆಂಡ್ಸ್, ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಹೋಮ್ವರ್ಕ್ ಎಲ್ಲ ಬರೀತಿದ್ದೀನಿ. ಯಾಕಂದರೆ ಬೆಳಿಗ್ಗೆ ರಜೆ ಅಲ್ವಾ, ಅದಕ್ಕೆ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಇರ್ಬೋದು ಅಂತ ಹಿಂಗೆ ಬರೀತಾ ಕೂತ್ಕೋಬೇಕು ನಾನು ಇವಾಗ ಜಾಸ್ತಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು, ಬಾಯ್. ನಿಮಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.